30 ತನಕ ಇದ್ದಾಗ ನಮ್ಮವು 60-70 ರೂಪಾಯಿ ಮಾಡಿದಾಗ ನೀವು ವಿರೋಧ ಮಾಡಿದ್ರಿ. ಏನು ನಿಮ್ಮ ಪಾಲಿಸಿ, ನಮ್ಮನ್ನೇನು ಟೀಕೆ ಮಾಡೋದು ನೈತಿಕತೆ ಅಂತಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಜೆಟ್ ಬಗ್ಗೆ ವಾದ ಮಾಡಿಸೋದಕ್ಕೆ ಹೇಳೋದಕ್ಕೆ ತಮ್ಮ ಮತ್ತೊಂದು ಶಿಬಿರ ಕರೆದ ಚರ್ಚೆ ಮಾಡುವಂಥದ್ದು, ಕಾರ್ಯಾಗಾರ ಕರೆದ ಚರ್ಚೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಬಜೆಟ್ 17 ಮತ್ತು ಅವರ ರೆಕಾರ್ಡ್ ಬ್ರೇಕಿಂಗ್ ಬಜೆಟ್ ಆಗಿದ್ದರಿಂದಾಗೆ ಸಹಜವಾಗಿ ಇವತ್ತು ಒಳ್ಳೆಯ ಬಜೆಟ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಸಾಲ ಆಗಿದೆ ಒಪ್ಪು ನಾವು ಮಾತನ್ನು ಸ್ವತಃ ಅವರು ಹೇಳ್ತಾರೆ, ಸಾಲದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವತಃ ಮೋದಿಯವರು ಸಹಿತ ಕೇಂದ್ರ ಮಟ್ಟದಲ್ಲಿ ದೊಡ್ಡ ಸಾಲನೂ ಮಾಡಿದ್ದಾರೆ. ಹೇಳಿದ್ದಿಲ್ಲ ಈಗಾಗಲೇ 50 ಲಕ್ಷ ಕೋಟಿ ರೂಪಾಯಿ ಬಜೆಟ್, ಅದರಲ್ಲಿ ಹೆಚ್ಚು ಕಡಿಮೆ 45-48 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ. ಇಲ್ಲ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇಲ್ಲ, ಮತ್ತೊಂದಿಲ್ಲ, PSUಗಳಿಂದ ಯಾವ ಲಾಭ ಬರ್ತಾ ಇಲ್ಲ, ಬ್ಯಾಂಕ್ಗಳೆಲ್ಲ ಮರ್ಜ್ ಮಾಡ್ತಾ ಇದ್ದಾರೆ. ಏನು ಪರಿಸ್ಥಿತಿ ಇವತ್ತು ನಮ್ಮದು? ನಿರುದ್ಯೋಗಗಳ ಹಾಗಾರ ಇದಿಷ್ಟು ತುಂಬ ಹಬ್ಬದ, ಅದನ್ನು ಮುರಿಬೇಕಂತೇಳಿ ಇವತ್ತು ನಾವು ನಿರುದ್ಯೋಗಿಗಳು ಉದ್ಯೋಗ ಕೊಡ್ತಾ ಇದ್ದೀವಿ. 56,000 ಜನಕ್ಕೆ ಅಲ್ಲದ ಇನ್ನೂ ನಾವು 30,000 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀವಿ. ಕೃಷಿಕರಿಗೆ ಅನುಕೂಲ ಮಾಡ್ತಾಯಿದ್ದೀವಿ ಸಾಕಷ್ಟು ಅನ್ನುವಂಥ ಮಾತುಗಳನ್ನು ಮಾತಾಡಿ ನಮ್ಮ ಬಜೆಟ್ ಇವತ್ತು ಸ್ಟ್ಯಾಂಡರ್ಡ್ ಅದಪ್ಪ, ನಾವು ಕಾಯ್ಕೊಂಡು ಹೊಂಟಿದ್ದೀವಿ, ಮರಳಿ ತುಂಬಿಸುವಂಥ ಕೆಲಸವನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ. ಹೀಗಾಗಿ ನೀವು ನಿಮ್ಮ ಬಜೆಟನ್ನು ಸರಿಯಾಗಿ ಇಟ್ಕೊಂಡು ಹೋಗ್ರಿ. ಜೊತೆಗೆ ಇನ್ನೂ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಿಮ್ಮ ಬೆಲೆಗಳ ಅಥವಾ ಒಂದು ವ್ಯಕ್ತಿತ್ವ ಅಥವಾ ಒಂದು ದೇಶದ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳೋದ್ರಲ್ಲೇ